ಈಗ 361ನೇ ಕಥೆಯನ್ನು ಕೇಳೋಣ. ವತ್ಸನಾಭ ಎಂಬ ಋಷಿಗಳ ಕಥೆ ಇದು. ಪೂರ್ವದಲ್ಲಿ ವತ್ಸನಾಭ ಎಂಬ ಋಷಿಗಳಿದ್ದರು. ಬಹುಕಾಲ ತಪಸ್ಸನ್ನು ಮಾಡ್ತಾ ಇದ್ದರು. ಹಾಗೆ ತಪಸ್ಸು ಮಾಡುತ್ತಾ ಇವರ ಮೇಲೆ ಹುತ್ತವು ಬೆಳೆದು ಬಿಟ್ಟಿತ್ತಂತೆ. ಹಾಗೆ ತಪಸ್ಸು ಮಾಡ್ತಿದ್ದಾರೆ. ತಪಸ್ಸು ಮಾಡುತ್ತಿರುವಾಗ ಇಂದ್ರ 7 ದಿವಸಗಳ ಕಾಲ ಮಳೆಯನ್ನು ಸುರಿಸಿದ. ಆದರೂ ಇವರು ತಪಸ್ಸು ಬಿಡಲೇ ಇಲ್ಲ. ಗಾಳಿಯಿಂದ ಸಹಿತವಾದ ಮಳೆ ಸುರಿತಾ ಇತ್ತು. ಅದರ ಮೇಲೆ ದೊಡ್ಡದಾಗಿ ಬೆಳೆದು ಹೋದ ಹುತ್ತ ಶಿಖರ ಸಿಡಿಲಿನಿಂದ ಸೀಳಿ ಹೋಯ್ತದು. ಮಳೆಯಿಂದ ಆ ಮುನಿಗಳು ಭಾರಿ ತೊಯ್ದು ಹೋಗ್ತಿದ್ದಾರೆ. ಧರ್ಮದೇವತೆಗಳಿಗೆ ಕೃಪೆ ಉಂಟಾಯಿತು. ಆಗ ಆ ಧರ್ಮದೇವತೆ ಒಂದು ದೊಡ್ಡ ಕೋಣದ ರೂಪವನ್ನು ಧರಿಸಿ ತಪಸ್ಸು ಮಾಡುತ್ತಿದ್ದ ವತ್ಸನಾಭನ ಮೇಲ್ಭಾಗದಲ್ಲಿ ನಿಂತುಕೊಂಡು ಬಿಟ್ಟಿದೆ. ವತ್ಸನಾಭನ ಮೇಲೆ ಮಳೆ ಬೀಳದಂತೆ ಮಾಡಿತು. ಗಾಳಿ ಮಳೆ ನಿಂತು ಹೋದ ಮೇಲೆ ಆ ಕೋಣದ ರೂಪವುಳ್ಳ ಆ ಧರ್ಮದೇವತೆ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ನಿಂತುಕೊಂಡಿತು. ಮಳೆ ನಿಂತು ಹೋದ ಮೇಲೆ ಆ ಮಹಾತಪಸ್ವಿಗಳು ಅವರಿಗೆ ಎಚ್ಚರ ಆಯಿತು. ಅವರಿಗೆ ಕಣ್ತಿರೋದು ಎಲ್ಲ ಕಡೆ ನೋಡ್ತಾರೆ, ನೀರು ತುಂಬಿಕೊಂಡಿದೆ. ಭಾಳ ಸಂತೋಷ ಆಯಿತು. ಇಷ್ಟು ಮಳೆ ಸುರಿಯುವಾಗ ನನ್ನ ತಲೆ ಮೇಲೆ ನೀರು ಬೀಳದಂತೆ ಮಾಡಿದ್ದು ಯಾರಾಗಿರಬಹುದು ಹೀಗೆ ಆಲೋಚನೆ ಮಾಡ್ತಾರೆ. ಹತ್ತಿರದಲ್ಲಿ ನಿಂತಿರುವ ಕೋಣವನ್ನು ನೋಡಿ, ಇದೇ ನನ್ನನ್ನು ಮಳೆಯಿಂದ ರಕ್ಷಣೆ ಮಾಡಿದೆ. ಪಶು ಪ್ರಾಣಿಯಾದರೂ ಕೂಡ ಇದಕ್ಕೆ ಧರ್ಮದಲ್ಲಿ ಎಷ್ಟು ಪ್ರೇಮ ಇದೆ ಅಂದುಕೊಂಡರು. ಹಸಿದಿದ್ದರು. ಸುತ್ತಮುತ್ತ ನೋಡ್ತಾರೆ, ಈ ಕೋಣ ಎಷ್ಟು ಪುಷ್ಟವಾಗಿದೆ, ಇದರ ಮೈಯಲ್ಲಿ ಎಷ್ಟು ಮಾಂಸ ಇದೆ, ಇದನ್ನೇ ಕೊಂದು ತಿಂದ್ರೇನು ಅಂತ ಯೋಚನೆ ಉಂಟಾಯಿತು. ಆಮೇಲೆ ಪುನಃ ಪಶ್ಚಾತ್ತಾಪ ಆಯಿತು. ಕೃತಜ್ಞರಾದವರು ಅಂದರೆ ಉಪಕಾರ ಸ್ಮರಣ ಇಲ್ಲದವರು ನರಕವನ್ನು ಹೊಂದುತ್ತಾರೆ. ಕೃತಜ್ಞರಿಗೆ ಪ್ರಾಣ ಬಿಡುವುದೇ ಹೊರತು ಬೇರೆ ಪ್ರಾಯಶ್ಚಿತ್ತ ಇಲ್ಲ. ತಂದೆ ತಾಯಿಗಳನ್ನು ರಕ್ಷಣೆ ಮಾಡದವರಿಗೆ, ಗುರುಗಳಿಗೆ ದಕ್ಷಿಣೆಯನ್ನು ಕೊಡದೆ ಅವರ ರಕ್ಷಣೆ ಅವರ ಸೇವೆ ಮಾಡದಿದ್ದವರಿಗೆ, ಉಪಕಾರ ಸ್ಮರಣ ಇಲ್ಲ ಇದ್ದವರಿಗೆ, ಇವರಿಗೆಲ್ಲ ಪ್ರಾಯಶ್ಚಿತ್ತ ಯಾವುದಪ್ಪ ಅಂದರೆ ಸಾಯುವುದೇ. ಆದ್ದರಿಂದ ನಾನೀಗ ಕೋಣವನ್ನು ಕೊಲ್ಲಬೇಕು, ತಿನ್ನಬೇಕು ಅಂತ ಯೋಚನೆ ಮಾಡಿದೆ. ಕೃತಜ್ಞನಾದೆ, ನಾನೀಗ ಪ್ರಾಣ ಕಳ್ಕೊಳ್ತೇನೆ, ಇದೇ ನನಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪಶ್ಚಾತ್ತಾಪದಿಂದ ಯೋಚಿಸಿದ್ದಾರೆ. ಮೇರು ಪರ್ವತಕ್ಕೆ ಹೋದರು. ತುದಿಗೆ ಹೋಗಿ ಕೆಳಗೆ ಬಿದ್ದು ಪ್ರಾಣ ಬಿಡುವುದು ಅಂತ ನಿರ್ಧಾರ ಮಾಡಿದ್ದಾರೆ. ಒಂದು ಶಿಖರದ ಮೇಲೆ ಹತ್ತಿದ್ರು. ಇನ್ನೇನು ಹಾರಬೇಕು, ಅಷ್ಟರಲ್ಲಿ ಧರ್ಮದೇವತೆ ಕೈ ಹಿಡಿದು ಬಿಡ್ತು. ಆತ ಕೈ ಹಿಡಿದ, ವತ್ಸನಾಭ, ನೀನು ಮಹಾನುಭಾವನಾಗಿದ್ದಿ, 100 ವರ್ಷ ಆಯುಷ್ಯವುಳ್ಳು ನೀನು. ನಿನ್ನ ದೇಹ ಅಭಿಮಾನ ತ್ಯಾಗದಿಂದ ಸಂತುಷ್ಟನಾಗಿದ್ದೇನೆ. ನಿನ್ನ ಮನಸ್ಸು ಧರ್ಮಯುಕ್ತವಾಗಿದೆ, ಸಾಯಬೇಡ, ನಿನ್ನನ್ನು ಕ್ಷಮಿಸಿದ್ದೇನೆ, ಹೊರಟು ಹೋಗು ಅಂತ ಹೇಳಿ ಕಳಿಸಿಕೊಟ್ಟ. ಹೀಗೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆ ವತ್ಸನಾಭ ಪಶ್ಚಾತ್ತಪ್ತನಾಗಿ ಪುನಃ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆಯುತ್ತಾನೆ. ಇಲ್ಲಿಗೆ 361ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.